सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। सदाशिव समारंभां शंकराचार्य मध्यमां अस्मदाचार्य पर्यन्तां वन्दे गुरु परंपरां। ವೇದಾಂತ ಪರಂಪರೆಗೆ ನಮಗೆ ಕೊಡುಗೆಯಾಗಿ ನೀಡಿದಂತ ಋಷಿಮುನಿಗಳ ಋಷಿಮುನಿಗಳನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾಮ್ರಾಟ ಶ್ರೀ ಜಗದ್ಗುರು ಸಿದ್ಧಾರೂಢರನ್ನ ತತ್ಸ್ವರೂಪರಾದಂತಹ ಗುರುಪಾದಾರರ ಪಾದಾರ ಮಂದಿರಗಳಿಗೆ ಹಣೆ ಮನೆದು ಇವತ್ತಿನ ದಿವಸ ನಾವು ಕಠೋಪನಿಷತ್ತಿನ ಮೊದಲನೇ ಅಧ್ಯಾಯದ ನಿನ್ನೆ ಪ್ರಾರಂಭ ಮಾಡಿದ್ದನ್ನ ಇವತ್ತು ಮುಂದುವರ್ಷದ ಕಥೆಯ ಭಾಗ ಆದ ಅದನ್ನೇ ಕಥೆಯ ಭಾಗವನ್ನ ಮುಗಿಸೋಣ. ಇವತ್ತಿನ ದಿವಸ 6ನೇ ಶ್ಲೋಕವನ್ನು ಓದಬೇಕು. ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ. ಪೂರ್ವಿಕರು ಹೇಗೆಂಬುದನ್ನು ನೋಡು ಹಾಗೂ ಉಳಿದವರು ಹೇಗೆಂಬುದನ್ನು ನೋಡು. ಮನುಷ್ಯನು ಸಸ್ಯದಂತೆ ಪಕ್ವವಾಗುತ್ತಿರುವನು, ಸಸ್ಯದಂತೆ ಮತ್ತೆ ಹುಟ್ಟುತ್ತಿರುವನು. ಅಂದ್ರೆ ಅನುಪಶ್ಯ ಯಥಾ ಪೂರ್ವೇ, ಪೂರ್ವಿಕರನ್ನು ಹೇಗೆ ಎಂಬುದನ್ನು ನೋಡು. You see how our forefathers were. You also see how the others of the present generation are. Man decays and dies like a plant and is born again like a plant. A family is a group of members, but for it to be harmonious, there should be only one decision maker. ಅಂತಾರ ಒಂದು ಕುಟುಂಬ ಅಂದ್ರೆ ಹಲವಾರು ಸದಸ್ಯರನ್ನು ಕೂಡಿಕೊಂಡಿರುವಂತ ಒಂದು ಛತ್ತಿನ ತಳಗೆ ಒಂದೇ ಅಡಿಗೆ ಮನೆಯಲ್ಲಿ ವಾಸ ಮಾಡುವಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಕುಟುಂಬದ ಸದಸ್ಯರು ಅಂತ ಕರಿತೀವಿ. ಬಟ್ ಫಾರ್ ಟು ಬಿ ಹಾರ್ಮೋನಿಯಸ್, ಅವರಲ್ಲಿ ಒಂದು ಸಮಾನತೆ ಇರ್ಬೇಕಾದ್ರೆ, ಒಕ್ಕಟ್ಟಿರ್ಬೇಕಾದ್ರೆ, ಆ ಒಕ್ಕಟ್ಟಿರ್ಬೇಕಾದ್ರೆ ಆ ಮನೆಯೊಳಗ ಡಿಸಿಷನ್ ಮಾಡೋರು 4 ಮಂದಿ ಇರಬಾರ್ದು, ಒಬ್ಬನೇ ಇರ್ಬೇಕಪ್ಪ. ಇದೇ ತರ ಒಬ್ಬನೇ ಇರ್ಬೇಕು. ಡಿಸಿಷನ್ ಮೇಕರ್ ಶುಡ್ ಬಿ ಓನ್ಲಿ ಒನ್. ನಾ ಮನ್ಸಿಗೆ ಬಂದಂಗ ನಂಗೆ ತಿಳಿದಂಗ ನಾ ಮಾಡಿದೆ, ಇನ್ನೊಬ್ಬ ತಿಳಿದಂಗ ಇನ್ನೊಬ್ಬ ಮಾಡಿದ ಅಂದ್ರೆ ಆಗುದಿಲ್ಲ. ಒಟ್ಟು ಕುಟುಂಬವನ್ನ ನಡೆಸಬೇಕು ಅಂದ್ರೆ ಡಿಸಿಷನ್ ಮೇಕಿಂಗ್ ಒಬ್ಬ ಕಡೆ ಇರಬೇಕು, ಉಳಿದವರೆಲ್ಲ ಅವ ಹೇಳಿದಂಗೆ ಕೇಳಬೇಕು ಅನ್ನುವಂತ ಮಾತನ್ನು ಇದು ಹೇಳಪ್ಪ. ಅದಕ್ಕಂತಾರ ಕುಟುಂಬ. The other family members should have the power to make suggestions. ಆ ಉಳಿದ ಸದಸ್ಯರಿಗೆ ಏನ್ ಅಧಿಕಾರ ಐತಿ ಅಂದ್ರ ಆಡಳಿತ ಹೆಂಗ್ ಮಾಡ್ಬೇಕು, ಹೆಂಗಾದ್ರೂ ಚಲೋ, ಅವ ಮನುಷ್ಯಾಗ ಅವನ್ ಸಜೆಷನ್ ಕೊಡ್ಬೋದು, ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಬಟ್ ಓನ್ಲಿ ಹೆಡ್ ಶುಡ್ ಹ್ಯಾವ್ ದ ಪವರ್ ಟು ಮೇಕ್ ಡಿಸಿಷನ್. ಅವ ಏನ್ ಯಜಮಾನ ಅಂತ ಮಾಡಿರ್ತೀವಲ್ಲ, ಆ ಯಜಮಾನಿಗೆ ಡಿಸಿಷನ್ ಮೇಕಿಂಗ್ ಪವರ್ ಇರ್ಬೇಕು ಅಂತ. ಅಂತವ್ರಿಗೆ ನೀವು ಯಜಮಾನನ ಕೊಡ್ರಿ. ವಾಟ್ ಎವರ್ ಮೇಕ್ ದ ಡಿಸಿಷನ್ ದ ಅದರ್ಸ್ ಮಸ್ಟ್ ಫಾಲೋ. ಅವ ಏನ್ ಹಿರಿತನ ಒಮ್ಮೆ ತೀರ್ಮಾನ ಕೊಟ್ಟಿವಿ ಅಂದ್ರೆ ಅವ ಏನ್ ತೀರ್ಮಾನ ತಗೋತಾನ, ಅದು ಒಪ್ಪಿರ್ಲಿ, ಅದು ಸರಿ ಇರ್ಲಿ, ತಪ್ಪಿರ್ಲಿ, ಅದನ್ನ ಎಲ್ಲರೂ ಫಾಲೋ ಮಾಡ್ಬೇಕು ಅಂತ. ವೆದರ್ ದ ಡಿಸಿಷನ್ ಮೇ ಬಿ ರಾಂಗ್ ಆರ್ ರೈಟ್ ಡಿಸಿಷನ್ ಈಸ್ ದಿ ಪ್ರಾರಬ್ಧ ಆಫ್ ದ ಗ್ರೂಪ್. ಆ ಸಮಸ್ಯೆ ಯಾರು ಅಂದ್ರೆ ಆ ಗುಂಪಿನ ಸದಸ್ಯರದು ಏನದ, ಆ ಕುಟುಂಬದ ಅದು ಪ್ರಾರಬ್ಧ. ಅವ ಏನ್ ಹೇಳ್ತಾನ, ಅವ ಒಳ್ಳೆ ಲೀಡರ್, ಯಜಮಾನ ಆಗಿ ನಡೆಸ್ಕೊಂಡು ಹೋದ ಅಂದ್ರೆ ಅದು ಒಳ್ಳೆ ಫ್ಯಾಮಿಲಿ ಆಗ್ತದ. ಅವ ಹೆಂಗಾರ ಮಧ್ಯಮ ತರಗತಿಯಿಂದ ನಡೆಸ್ಕೊಂಡು ಹೋದಂದ್ರೆ ಸಾಲ ಸೂಲದಾಗ ಬಿದ್ದು ಕಷ್ಟ ಪರಿಸ್ಥಿತಿಗೆ ಅವ ನುಗ್ತಾನ ಆ ಫ್ಯಾಮಿಲಿನ.
duty is also to clarify, carefully listen to the followers of the family members. ಆ ಮನೆ ಯಜಮಾನ ಯಾವ ಕೈ ಕೊಟ್ಟಿರ್ತಾರೆ ಹಿರಿಯತನ, ಅವ ಏನು ಮಂದಿ ಜನ ಆ ಫ್ಯಾಮಿಲಿ ಸದಸ್ಯರು ಏನ್ ಅಂತಾರ, ಅವ್ರು ಏನ್ ಅಭಿಪ್ರಾಯ ಅದನ್ನ ಕೇಳ್ಕೊಂಡು ಅವ ಒಳ್ಳೆ ಡಿಸಿಷನ್ ಮಾಡ್ಬೇಕು. When taking the decision, Nachiketa accepts his father's decision and he is ready to go to the Yamaloka. ಹಂಗ ಇಲ್ಲಿ ನಚಿಕೇತ ಏನಂತಾನ, ಈಗ ಅವ್ರ ಮನ್ಯಾಗ ಹಿರಿಯರು ಯಾರು, ಡಿಸಿಷನ್ ಮೇಕರ್ ಯಾರು ಅಂದ್ರೆ ವಾಜಸ್ರವಸ. ಅವ ಏನು ನಿರ್ಣಯ ತಗೋತಾನ ಅದನ್ನ ಪಾಲಿಸಬೇಕಾಗಿದ್ದು ಆ ನಚಿಕೇತನ ಕರ್ತವ್ಯ. ಹೆಚ್ಚಿಗೆ ಬೆಳಸಕ್ ಹೋಗೋದಿಲ್ಲ, ಎಲ್ಲರೂ ಪ್ರಾಜ್ಞರು ಅದೇರಿ. ಒಂದು ಹಳ್ಳಿ ಒಳಗ ಒಂದು ಕುಟುಂಬ ಇತ್ತಂದ್ರ ನಾನ್ ನೋಡಿದ ಪ್ರಕಾರ 1 ವರ್ಷಕ್ಕೆ ಒಬ್ಬ ಹಿರಿಯತನ ಮಾಡ್ತಾನ. 4 ಮಂದಿ ಅಣ್ತಮ್ಮದ್ರು ಅದಾರಂದ್ರೆ ಒಂದನೇದಾವ 1 ವರ್ಷ, ಎರಡನೇದಾವ 1 ವರ್ಷ, ಮೂರನೇದಾವ 1 ವರ್ಷ, 4ನೇದಾವ 1 ವರ್ಷ ಹಿರಿಯತನ ಚೇಂಜ್ ಮಾಡ್ಕೊಂಡು ಹೋಗುವಂತ ಮಂತ್ರಿನೂ ಅದಾವ. ಇಲ್ಲ ದೊಡ್ಡವನ ಮಾಡ್ತಾನಂದ್ರೆ ದೊಡ್ಡವರ ಮಾಡ್ಕೊಂತ ಹೋಗುದು ಮಂತ್ರನೂ ಅದ. ಇಲ್ಲ ನಡೀಲಾವ ಯಾವ ಶಾಣೆ ಅದ, ವ್ಯವಹಾರದ ಶಾಣೆ ಅದಲ್ಲಪ್ಪ, ಅವನ ಕೈ ಕೊಡ್ರಿ ಅಂದ್ರೆ ಎಲ್ಲರೂ ಸರ್ವಾನುಮತದಿಂದ ಕೊಟ್ರಂದ್ರ ಅವನ ಕೈಗೆ ಹಿರಿಯತನ ಮುಂದುವರಿತದ. ಲೌಕಿಕ ಸಮಸ್ಯೆಗಳಿಗೆ ನಾವು ಹೇಳುವಂತದ್ದೇನು ಅವಶ್ಯಕತೆ ಇಲ್ಲ, ಎಲ್ಲರೂ ಬಲ್ಲರಿ. ಈ ಯಾವ ಚಾಕಚಕ್ಯತೆಯಿಂದ ಯಥಾವತ್ತ ಮನುಷ್ಯ ಮಂತನ ನಡೆಸ್ಕೊಂಡು ಹೋಗ್ತಾನ, ಯಾವ ಸಾಲ ಸೂಲ ಇಲ್ದಂಗ ಲಾಭದಾಗಿರೋ ಒಂದು ಮಂತನ ನಡೆಸ್ಕೊಂಡು ಹೋಗ್ತಾನ, ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡ್ತಾನ, ಅವನ ಕೈಗೆ ಹಿರಿಯತನ ಕೊಟ್ರ ಆ ಮಂತನ ಚೆನ್ನಾಗಿ ಓಡ್ತದ. ಮತ್ತ ಅವನು ಏನದ ಅವನು ಕಳು ಮಾಡೋದು, ಕಳಗಟ್ಟು ಮಾಡ್ಕೊಂತ ಹೋಗೋದು, ಸಾಲ ಸೂಲ ಮಾಡಿದ್ನಂದ್ರ ಆ ಎಲ್ಲರ ತಲೆ ಮ್ಯಾಗ ಭಾರು ಹಳ್ಳಿಯೊಳಗ ನಾವು ಬೇಕಾದಷ್ಟು ನೋಡ್ಬೋದು. ಹಂಗ ಈಗ ಇಲ್ಲಿ ಏನಾಗೈತಿ, ಇಲ್ಲಿ ಯಾಕೆ ಹೇಳಂದ್ರ ಸಂದರ್ಭ, ಈಗ ಎಂತ ಡಿಸಿಷನ್ ಅಂದ್ರ ವಾಜಸ್ರವಸ ಯಜ್ಞ ಮಾಡ್ಬೇಕು ಅಂತ ಅವರು ಡಿಸಿಷನ್ ಮಾಡಿದ. ಆ ಡಿಸಿಷನ್ಗೆ ಮನ್ಯಾಗಿನ ಮಂದಿ ಎಲ್ಲರೂ ಬಾಧ್ಯಸ್ಥರದಾರ. ಈಗ ಅವ ದಾನ ಕೊಡ್ಬೇಕು ಅಂದ್ರೆ ಅದಕ್ಕೆಲ್ಲ ಬಾಧ್ಯಸ್ಥರದಾರ, ಯೋಗ್ಯವಾದದ್ದನ್ನ ದಾನ ಕೊಡ್ಬೇಕ, ಅದಕ್ಕೆ ಅವನು ಪ್ರೇರೇಪಣೆ ಮಾಡ್ಬೇಕು. ಆ ಸದಸ್ಯರು ಹೇಳಿದಂತ ಮಾತನ್ನು ಕೂಡ ಅವ ಯಜಮಾನವನ್ನು ಕೇಳ್ಬೇಕು ಅನ್ನುವಂತ ಒಂದು ಸಮಸ್ಯೆಗೆ ಇಷ್ಟೆಲ್ಲ ಕಥೆ ಹೇಳತ್ತಾರ. ಯಾವುದು ಅಲ್ಲೇ ಇಲ್ಲ, ಇದನ್ನೆಲ್ಲ ಇಂಟರ್ಪ್ರಿಟೇಷನ್ ಮಾಡ್ತಾರ ಅಪ್ಪೋರು. ಅದು ಇದೆ ಅಂತ ಅರ್ಥ. ಹಂಗಂದ್ರೆ ಇಂಟರ್ಪ್ರಿಟೇಷನ್ ಅಂದ್ರೆ ಏನು ಅಂತಂದ್ರ ಅರ್ಥಾಪತ್ತಿ ಪ್ರಮಾಣದಾಗ ಊಹೆ ಮಾಡ್ತೀವಲ್ಲ. ಹಗಲುಣ್ಣದ ದೇವದತ್ತನ ಪೀನತ್ವವನ್ನು ಕಂಡು ರಾತ್ರಿ ಭೋಜನವನ್ನು ಗ್ರಹಿಸುವಂತೆ, ಹಂಗ ಆ ಕಥೆಗೆ ಅನುಕೂಲವಾದಂತ ವಾತಾವರಣವನ್ನ ಕಲ್ಪನೆ ಮಾಡಿ ಹೇಳ್ತಾನೆ. He conveys his intention to his father, who is already forgotten this incident. ದಾನ ಕೊಡ್ಬೇಕಾದ್ರೆ ಯೋಗ್ಯ ಹಸುಗಳನ್ನ ದಾನ ಮಾಡಬೇಕು. ಈ ಬಡ ದಾನಗಳನ್ನ ವಯಸ್ಸಾದ ಬಡ ಆಕಳಗಳನ್ನ ದಾನ ಕೊಡಬಾರದಪ್ಪ ಅಂತ ತಿಳ್ಕೊಂಡು ಅವ ಎಚ್ಚರಿಕೆ ಕೊಡ್ತಾನ ಅವ್ರ ಅಪ್ಪಗೆ. ಯಾರು? ನಚಿಕೇತ. The father explains to him that he didn't mean his statement and therefore there is no need to implement his order. ಅವರಪ್ಪ ಹೇಳ್ದ, ಏನಂತ ಹೇಳ್ದ, ನೀ ಏನ್ ಹೇಳಕತ್ತಿ ನಾ ಕೇಳೋದಿಲ್ಲ, ನಾ ಏನ್ ಮಾಡ್ತೀನಿ ಅದು ಮಾಡಾವ ಅಂದ. Nachiketa says that his father must keep his words to maintain his integrity. ಆ ಮನೆತನದ ಗೌರವ ಉಳಿಸ್ಕೋಬೇಕಾದ್ರೆ ಅದನ್ನ ಯಜ್ಞವನ್ನ ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಮತ್ತೆ ಎಚ್ಚರಿಸಿದ. ಮನೆಯ ಸದಸ್ಯ ಆದ ಎಚ್ಚರಿಸಿದ. Dasharatha lost his son because of his promise to Kaikeyi. ನೋಡ್ರಿ, ರಾಮಾಯಣ ಆಗ್ಲಿಕ್ಕೆ ಕಾರಣ ದಶರಥ ಏನ್ ಮಾಡಿದ, ಕೈಕೇಯಿಗೆ ಮಾತು ಕೊಟ್ಟ ಪ್ರಕಾರ ಅವ ಏನ್ ಮಾಡ್ಕೊಂಡ, ತನ್ನ ಮಗನಾದಂತ ರಾಮನನ್ನು ಕಳ್ಕೊಂಡ. The Upanishad thereby shows that Nachiketa is ಧಾರ್ಮಿಕ್ ಪರ್ಸನ್. ಇದರಿಂದ ಏನ್ ತೋರಿಸ್ಕೊಡ್ತದ ಉಪನಿಷತ್ ಅಂದ್ರ, ನಚಿಕೇತ 8 ವರ್ಷದವ ಇದ್ರು ಕೂಡ ಅವನೊಬ್ಬ ಧಾರ್ಮಿಕ ವ್ಯಕ್ತಿ ಆಗಿದ್ದ. ಧರ್ಮದಿಂದ ನಡೀತಾ ಇದ್ದ ಮತ್ತು ಉಳಿದವರಿಗೆ ನಡೀರಿ ಅಂತ ಹೇಳುವಂತ ಅಧಿಕಾರ ಅವನಿಗಿತ್ತು. ಧರ್ಮ ಈಸ್ ಅನ್ ಇಂಪಾರ್ಟೆಂಟ್ ಪ್ರೀ ರಿಕ್ವಿಸಿಟ್. ಅಂದ್ರ ಧರ್ಮ ಒಂದು ಮೂಲಭೂತವಾದ ಅರ್ಹತೆ ಫಾರ್ ಮೋಕ್ಷಕ್ಕೆ. ಇವ ಈ ಏನಲ್ಲ ನಚಿಕೇತ, ಇವ ಮೋಕ್ಷಕ್ಕೆ ಅಧಿಕಾರಿ ಅದಾನ. ಆ ಮೋಕ್ಷಕ್ಕೆ ಅಧಿಕಾರಿ ಆದವ ಹೆಂಗಿರ್ಬೇಕು ಅಂತಂದ್ರ ಅವನಲ್ಲಿ ಧರ್ಮ ಇರ್ಬೇಕು. ಮೊದಲ ಅಧರ್ಮದಿಂದ ನಡೆದ್ರೆ ಮೋಕ್ಷ ಹೊಂದೇಲಿ ಸಾಧ್ಯ ಇಲ್ಲ.
ನಾ ಮೋಸ ಮಾಡಿ ಹಣ ಗಳಿಸಿ ನಾ ಮೋಕ್ಷಕ್ಕೆ ಹೋಗ್ತೀನಿ, ಆಗೋದಿಲ್ಲ. Without integrity, without honesty, the Vedanta will not be assimilated. ಅಂತಾರ ಅವರು ಪ್ರಾಮಾಣಿಕತೆ, ಸಮಗ್ರತೆ, ಎರಡು ಇಂಟೆಗ್ರಿಟಿ ಅಂಡ್ ಆನೆಸ್ಟಿ ಎರಡು ಗುಣ ಇಲ್ಲಂದ್ರೆ ಈ ವೇದಾಂತ ಏನಾಗ್ತದ ಅದನ್ನ ಪಚನ ಮಾಡ್ಕೊಳ್ಳೋದಾಗಂಗಿಲ್ಲ, ಅದನ್ನ ಮೈಗೂಡಿಸ್ಕೊಳ್ಳೋದಾಗಂಗಿಲ್ಲ, ಅದನ್ನ ನಾವು ಕಾರ್ಯರೂಪಕ್ಕೆ ತರುವಂತದ್ದು ನಮ್ಗೆ ಆಗುದಿಲ್ಲ ಅಂತ. ಅಸಿಮಿಲೇಷನ್ ವೇದಾಂತ ಬರೀ ಹೇಳಾಕೈತು, ಏನ ಆಚರಣೆ ಮಾಡಕೈತ್ರಿ? ಆಚರಣೆ ಮಾಡ್ಬೇಕು, ಬರೀ ಹೇಳಾಕ್ ಬಂದ್ರೆ ಉಪಯೋಗ ಇಲ್ಲ. He insists on keeping the word. ವಾಕ್ಯ ಪರಿಪಾಲನಾ ಮಾಡ್ಲಿಕ್ಕೆ ಒತ್ತು ಕೊಡಾಕತ್ತಾನ ನಚಿಕೇತ. ಬಿಕಾಸ್ ದ ಸ್ಟೇಟ್ಮೆಂಟ್ ವಾಸ್ ಮೇಡ್ ಇನ್ ಯೋಗಶಾಲಾ. ಯೋಗಶಾಲೆ ಇದಪ್ಪ ಇದು. ಯೋಗದಾಗ ನಾವು ಯಾಗ ಮಾಡಕತ್ತೀವಿ, ನಾವು ಯಾಗಶಾಲ ಅಲ್ಲ, ಯೋಗಶಾಲ ಅಲ್ಲ, ಯಾಗಶಾಲದಾಗದೇವಿ. ಯಾಗ ಮಾಡುವಂತಾಗ ಏನಿರ್ಬೇಕು? ನಮ್ದು ಮಾತು ಪರಿಪಾಲನೆ, ವಾಕ್ಯ ಪರಿಪಾಲನೆ ಇರ್ಬೇಕು. ಯೋಗ್ಯವಾದ ದಾನ ಮಾಡ್ಲಿಕ್ಕೆ ಯೋಗ್ಯವಾದಂತಲ್ಲ ದಾನ ಮಾಡ್ಬೇಕು. The father tries to talk him out of it. Nachiketa advises his father that the life is short, dharma and satyam are eternal. ಅಂತಾನ ನಚಿಕೇತ ಅವರ ಅಪ್ಪ ಹೇಳ್ತಾನ ನೋಡ್ರಿ. ಯಪ್ಪ, ನಮ್ದು ಆಯುಷ್ಯ ಬಹಳ ಕಮ್ಮಿ ಅದ, ಆದ್ರ ಧರ್ಮಕ್ಕ ಮತ್ತು ಸತ್ಯ ಏನದಾವು ಇವು ಅಮರ ಅದಾವ. ನಾವು ನಮ್ಮ ಜೀವನವನ್ನ ಮಾಡ್ಬೇಕಂದ್ರೆ, ವ್ಯಾವಹಾರಿಕವಾದಂತ ಜೀವನವನ್ನ ಮಾಡ್ಬೇಕಾದ್ರೆ ನಾವು ಧರ್ಮವನ್ನ ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಧರ್ಮವನ್ನ ಅನುಸರಿಸಿನ ಜೀವನ ಮಾಡ್ಬೇಕಾಗ್ತದಪ್ಪ. In fact, it should be the other way out. Sacrificing one's personal life is better for the sake of the ಸ್ವಧರ್ಮ. ಸ್ವಧರ್ಮವನ್ನ ಉಳಿಸ್ಕೋಬೇಕಾದ್ರೆ ನಾ ಎಂತ ತ್ಯಾಗ ಮಾಡ್ಲಿಕ್ಕೂ ನಾನು ಸಿದ್ಧನಾಗಿರ್ಬೇಕು ಅಂತ. He tells his father that his own ancestors preserved the dharma. ಅವ ಹೇಳ್ತಾನ, ನಮ್ಮ ಹಿರಿಯರು, ನಮ್ಮಪ್ಪ ನೀ ಹೇಳಿದಿ, ನಿಮ್ಮಪ್ಪ, ಅವರಪ್ಪನ ಅಪ್ಪಗಳು ನಮ್ಮ ಹಿರಿಯರು ಅದಾರ, ಅವರು ಧರ್ಮವನ್ನ ಪರಿಪಾಲನೆ ಮಾಡಿದರು. ದ್ರೋಣದ ಪರಂಪರೆ, ನಮ್ಮ ಏನು ವಂಶಾವಳಿ ಐತಿ, ಆ ವಂಶಾವಳಿ ಒಳಗೆ ಎಲ್ಲ ಹಿರಿಯರು ಆ ಒಂದು ಏನು ಧರ್ಮ ಅನ್ನುವಂಥದ್ದನ್ನ ರಕ್ಷಣೆ ಮಾಡ್ಕೊಂಡು ಬಂದರು. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರ, ಧರ್ಮ ಅವರನ್ನು ರಕ್ಷಣೆ ಮಾಡ್ತದ. And it will be inappropriate for him to break the tradition. ಈ ಒಂದು ಪರಂಪರೆಯನ್ನ ತಪ್ಪಿಸೋದಾಗ್ಲಿ ಕೆಡಿಸೋದಾಗ್ಲಿ ಏನಾಗ್ತೈತಿ ಅಂದ್ರೆ ಸರಿ ಅನ್ಸೋದಿಲ್ಲಪ್ಪ. The same argument was given to ದಶರಥ ಬಾಯಿ ಕೈಕಿ. ಇದೇ ರೀತಿ ದಶರಥಗೆ ಕೈಕೇಯಿ ಹೇಳಿದ್ದಂತ, there is no advantage of violating dharma to shave his short of life. ಅಂದ್ರೆ ನಾವು ಧರ್ಮದ ಹಾದಿಯನ್ನ ಬಿಟ್ಟು ಚಲಿಸಬಾರದು. ಏನು ನಮ್ಮ ಜೀವನ ಎಂತದ್ದು ಸಣ್ಣದಲ್ಲ, ಆ ಚಿಕ್ಕದಿದ್ರು ಚೊಕ್ಕವಾದ ಜೀವನವನ್ನು ಮಾಡಬೇಕು, ಧರ್ಮ ಸಹಿತವಾದ ಜೀವನವನ್ನು ಮಾಡಬೇಕು. There is no reference to the following in Upanishad, but we will supply this to complete the context of the story. ಈ ಕಥೆಯೊಳಗ ಈ ಸಾರಾಂಶ ಇಲ್ಲ, ಆದ್ರೆ ಅದನ್ನ ಬಯಸ್ತೈತ, ಅದನ್ನ ನಾನು ಹೇಳ್ತಾ ಇದ್ದೀವಿ ಅಂತ ಅರ್ಥ. ವಾದಶ್ರವಾಸ relents and lets him go. When Nachiketa reaches Yamaloka, no details as to how he went. ಯಮಲೋಕಕ್ಕೆ ಹೋದ ಅಂತ ಹೇಳ್ತಿರಲ್ಲ, ಯಾರು ನಚಿಕೇತ, ಅದು ಡೀಟೇಲ್ಸ್ ಬಂದಿಲ್ಲ. He finds out that ಯಮಧರ್ಮರಾಯ is away on other business. ಯಮಧರ್ಮರಾಯ ಅಲ್ಲಿ ಹೋಗ್ತಾನ, ಯಮಲೋಕಕ್ಕೆ ಹೋಗ್ತಾನ. ಯಮಧರ್ಮರಾಯ ಇರುವುದಿಲ್ಲ ಅವನ ಅರಮನೆ, ಅವ ಎಲ್ಲೋ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಿರ್ತಂತ. He discovers that there are no male members there. ಆ ಮನೆಯೊಳಗ, ಅರಮನೆಯೊಳಗ ಯಾರು ಯಮಧರ್ಮರಾಜನ ಅರಮನೆಯೊಳಗ ಯಾರು ಗಂಡು ಮಕ್ಕಳು ಇರ್ಲಿಲ್ಲ. If no more male member is present in the family, a male guest will not stay. ಏನು ಮಾಡಿದವ? ಧರ್ಮ ಪರಿಪಾಲನೆ ಮಾಡ್ಬೇಕಲ್ಲ. ಮನೆಯೊಳಗೆ ಯಾವ ಗಂಡು ಮಕ್ಕಳು ಇಲ್ಲ ಅಂದ್ರೆ
ಅಂತ ಮನೆಯೊಳಗ ಉಳಿದಂತ ಒಬ್ಬ ಮನುಷ್ಯ ಆ ಯಜಮಾನ ಇದ್ದಾಗ ಅಥವಾ ಯಾರು ಗಂಡಸರು ಇದ್ದಾಗ ಆ ಮನೆಯೊಳಗ ಉಳ್ಕೊಳಕ ಅವಾಗ ಅಧಿಕಾರ ಇಲ್ಲ. ಅದು ಈ ಜಸ್ಟ್ ಈ ಚೈಲ್ಡ್ ಈ ಫಾಲೋ ದ ಟ್ರೆಡಿಷನ್. ಅವ 8 ವರ್ಷದ ಬಾಲಕ ಇದ್ರು ಕೂಡ ಆ ಒಂದು ಭವ್ಯ ಪರಂಪರೆ ಏನದ ಅದರ ಏನ ಆ ಪರಂಪರೆಗೆ ಅನುಗುಣವಾಗಿ ಅವ ನಡ್ಕೊಳಕ ಮನಸ್ಸು ಮಾಡಿದ. ಅಂಡ್ ರಿಮೇನ್ಸ್ ಔಟ್ಸೈಡ್ ಫಾರ್ 3 days ವಿದೌಟ್ ಈಟಿಂಗ್. ಆದ್ರಿಂದ ಅವ ಅರಮನೆಯ ಬಾಗಿಲದಾಗನ 3 ದಿವಸ ಕಾಯ್ಕೊಂತ ಕುಂತ. ಯಾರಿಗಾಗಿ? ಆ ಯಮಧರ್ಮದ ಸಲುವಾಗಿ ಕಾಯ್ಕೊಂತ ಕುಂತ. 3 ದಿನ ಉಪವಾಸ ಇದ್ದ. ಉಪವಾಸದ ಪಾಠ. Although he is offered food, he declines to eat it before meeting the Lord Yama. ಆ ಮನೆಯೊಳಗಿದ್ದಂತ ಸ್ತ್ರೀಯರು ಅವಾಗ ಊಟಕ್ಕ ಆಹ್ವಾನ ಮಾಡಿದ್ರು, ಆದ್ರೂ ಕೂಡ ಅವ ಊಟ ಮಾಡ್ಲಿಲ್ಲ. ಅಂಡ್ ಆಬ್ಟೈನಿಂಗ್ ಈಸ್ ಪರ್ಮಿಷನ್. ಆ ಮನೆ ಯಜಮಾನನ ಪರ್ಮಿಷನ್ ಇಲ್ಲದ ನನಗೆ ಊಟ ಮಾಡುವಂತ ಅಧಿಕಾರ ಇಲ್ಲ ಅಂತ. ಅಂದ್ರ ಇಷ್ಟು ಧರ್ಮವಂತೆ ಇದ್ದ ನಚಿಕೇತ ಅನ್ನುವಂತ ಮಾತನ್ನ ಈ ಶ್ರುತಿ ಹೇಳ್ತದ ಅನ್ನುವಂಥದ್ದು ಇಂಡೈರೆಕ್ಟ್ ಏನ್ ಹೇಳ್ತದ ಅನ್ನೋದನ್ನ ಅಪ್ಪವ್ರು ಹೇಳಿ ಮುಗಿಸಿದ್ರು. ಈಗ ಮುಂದಿನ ಮಂತ್ರ ಅಂದ್ರೆ 7ನೇ ಮಂತ್ರ. ವೈಶ್ವಾನರ ಪ್ರವಿಶತ್ಯ ಬ್ರಾಹ್ಮಣೋ ಗೃಹಾನ್ ತಸ್ಯೈದಾಗಂ ತಾಂತಿ ಭುವಂತಿ ರಸೈವಸ್ವತೋ ಉದಕಂ. ಅತಿಥಿಯಾದ ಬ್ರಾಹ್ಮಣನು ವೈಶ್ವಾನರನಾಗಿ ಮನೆಯನ್ನು ಪ್ರವೇಶಿಸುತ್ತಾನೆ. ಆತನಿಗೆ ಈ ಶಾಂತಿಯನ್ನು ಮಾಡುತ್ತಾರೆ. ವೈವಸ್ವತನೆ ಉದಕವನ್ನು ವೈದುತಾ. ವೈಶ್ವಾನರ ಅಗ್ನಿದೇವತೆ. ವೈಶ್ವಾನರ ಫೈರ್ ಗಾಡ್ ಎಂಟರ್ಸ್ ದಿ ಹೌಸ್. ಅವ ಮನೆಯನ್ನ ಪ್ರವೇಶ ಮಾಡಿದ. ಅದೇ ಬ್ರಾಹ್ಮಣ ಗೆಸ್ಟ್. ಇವನ ನಚಿಕೇತ ಏನು ಒಳಗೆ ಪ್ರವೇಶ ಆದ, ಅವನ ವೈಶ್ವಾನರ. 3 ದಿನದಿಂದ ಹಸ್ಕೊಂಡಿದ್ದ ವೈಶ್ವಾನರ. ದ ಫೈರ್ ಗಾಡ್ ಎಂಟರ್ಸ್ ದಿ ಹೌಸ್ ಆಸ್ ಎ ಬ್ರಾಹ್ಮಣ ಗೆಸ್ಟ್. ಬ್ರಾಹ್ಮಣ ಅತಿಥಿ. ಕುರ್ವಂತಿ ಏತಾಂ ಶಾಂತಿ ತಸ್ಯ. ಪೀಪಲ್ ಮೇಕ್ ದಿಸ್ ಪೀಸ್ ಆಫರಿಂಗ್ ಟು ಹಿಮ್. ವೈವಸ್ವತಃ Lord Yamaha fetch water. Ara udakam. ಅತಿಥಿಯಾದ ಬ್ರಾಹ್ಮಣನು ವೈಶ್ವಾನರನಾಗಿ ಆ ಅರಮನೆಯನ್ನು ಪ್ರವೇಶ ಮಾಡಿದ. ಆತನಿಗೆ ಈ ಶಾಂತಿಯನ್ನು ಮಾಡುತ್ತಾರೆ. ಪೀಪಲ್ ಮೇಕ್ ದಿಸ್ ಪೀಸ್ ಆಫರಿಂಗ್ ಟು ಹಿಮ್. ಅಂತ ಏನು ವೈಶ್ವಾನರನಾಗಿ ಏನು ಮನೆಯನ್ನ ಎಂಟ್ರ ಆಗ್ತಾನ, ಒಳಗೆ ಪ್ರವೇಶ ಮಾಡ್ತಾನ, ಅವಾಗ ಶಾಂತಿಯನ್ನ ಕೋರ್ತಾರ ಮನೆಯೊಳಗಿದ್ದ ಜನ. ವೈವಸ್ವತ್ವನೇ ಉದಕವನ್ನು ವೈದೂತ. ಅವಾಗ ಯಮ ಹೇಳ್ತಾನ, ಸ್ವಲ್ಪ ನೀರು ತಗೊಂಬರ್ರಿ. ಬ್ರಾಹ್ಮಣ ಒಟ್ಟು ಅದನ, ಅವ ವೈಶ್ವಾನರಾಗಿ ಬಂದಾನ, ಹಸಿಕೊಂಡು ಬಂದಾನ, ಅವಾಗ ಸ್ವಲ್ಪ ನೀರು ತಗೊಂಬರ್ರಿ. ಫೆಚ್ ಸಮ್ ವಾಟರ್. ಕತಿ ಬೆಳಕೊಂಡ್ ಹೋಗ್ತದಂಗ. ಏನು ವಿಶೇಷ ಸಂಸ್ಕೃತ ಬಂದದಂತೂ ಇವೆಲ್ಲ ಬಹಳ ಆಗಿರೋಲ್ಲ ಶ್ಲೋಕಗಳು. ಕತಿ ಮೂಲಕ ಇರೋದ್ರಿಂದ ಕತಿ ಹೋಗ್ತದೆ. ಏನು ಶಾಸ್ತ್ರ ಇಲ್ಲ, ಶಾಸ್ತ್ರ ಬರುದು ಮುಂದೆ. ತೈತ್ರಿಯ ಉಪನಿಷತ್ ಎಂಪ್ಲಾಯೀಸ್ ಮನುಷ್ಯ ಯಜ್ಞ ವಿಚ್ ಇಸ್ ಪ್ರಾಪರ್ಲಿ ಹೋಸ್ಟಿಂಗ್ ಎ ಗೆಸ್ಟ್. ನಾವು ಪಂಚಮಹಾಯಜ್ಞಗಳಲ್ಲಿ ಒಂದು ಯಜ್ಞ ಹೇಳ್ತೀವಿ, ಅದು ಮನುಷ್ಯ ಯಜ್ಞ. ಮನುಷ್ಯ ಯಜ್ಞ ಅಂತಂದ್ರೆ ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ್ರೆ ಅವರಿಗೆ ಊಟ ಉಪಚಾರವನ್ನು ಕೊಡುವುದು. ಏನದ ಇದಕ್ಕೆ ಏನಂತಾರ? ಮನುಷ್ಯ ಯಜ್ಞ ಅಂತ ಹೇಳ್ತಾರೆ. ಅತಿಥಿಗಳಿಗೆ ಊಟ ಕೊಡುವುದು. ಇಟ್ ಕಾಲ್ಸ್ ದ ಗೆಸ್ಟ್ ಆಸ್ ಎ ಗಾಡ್. ಆ ಅತಿಥಿಗೆ ನಾವು ಅತಿಥಿ ಅಂತ ತಿಳ್ಕೊಳ್ಳೋದಿಲ್ಲ, ಅವ ಮನುಷ್ಯ ಅಂತ ತಿಳ್ಕೊಳ್ಳೋದಿಲ್ಲ, ಅವ ಪರಮಾತ್ಮನೇ ಅಂತ ತಿಳ್ಕೊಂಡು ಅವನಿಗೆ ನಾವು ಸೇವಾದಿಗಳನ್ನು ಮಾಡಬೇಕು ಅಂತ ನೇಮದ. Since it is one of the Panchamahayaಜ್ಞ, it is prescribed as a compulsory duty. ಪಂಚಮಹಾಯಜ್ಞಗಳಲ್ಲಿ ಒಂದಾದಂತ ಮನುಷ್ಯ ಯಜ್ಞ ಇರುವುದರಿಂದ ಇದನ್ನು ಎಲ್ಲರ ತಮ್ಮ ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಮಾಡಬೇಕು. And therefore, failure to perform it will be considered as a sin or omission. ಪ್ರತ್ಯವಾಯು ಪಾಪಂ. ಆದ್ದರಿಂದ ಈ ಪಂಚಮಹಾಯಜ್ಞ ಏನದ ಮನುಷ್ಯ ಯಜ್ಞ ಮಾಡದೇ ಇರುವುದು ಏನಾಗ್ತದಂದ್ರೆ
ಇದು ದೋಷ ಆಗ್ತದ, ಇದು ಪಾಪ ಆಗ್ತದ. ಅದಕ್ಕ ಇದನ್ನ ಶ್ರದ್ಧೆಯಿಂದ ಮಾಡುತ್ತಾರೆ. ಬ್ರಾಹ್ಮಣ ಗೆಸ್ಟ್ ಈಸ್ ಲೈಕ್ ವೈಶ್ವಾನರ. ಬ್ರಾಹ್ಮಣ ಅತಿಥಿ ಬಂದಾನ, ಅವ 3 ದಿನ ಮನೆ ಭಾಗದಾಗ ಉಪವಾಸ ಕುಂತಾನ, ಮನ್ಯಾಗ ಯಜಮಾನ ಇಲ್ಲ ಅಂತಾರ, ಧರ್ಮವಂತ ಅದಾನ, ಅವನ್ ನಾವ್ ಏನಂತೀವಿ? ವೈಶ್ವಾನರ. ಆ ಬ್ರಾಹ್ಮಣ ಮಟುವೆ ವೈಶ್ವಾನರ. For the scriptures, Agni Devata manifests in Uloka Artha in the form of Brahmins. Scriptures, as per scriptures, ಶಾಸ್ತ್ರ ಪ್ರಕಾರ ಅಗ್ನಿ ದೇವತಾ ಏನದಾನ ಭೂಲೋಕದಾಗ ಯಾವ ರೂಪದಾಗ ಅದಾನ ಅಂದ್ರ ಈ ಬ್ರಾಹ್ಮಣ ರೂಪದಾಗ ಅದಾನ. Fire is powerful, and if you know how to handle it, you will be blessed with many benefits. ಆ ಅಗ್ನಿ ಏನದಾನ ಅವ ಬಹಳ ಶಕ್ತಿಯುತ ಅದಾನ. ಅವನ ನಾವು ಹೆಂಗ ಸಂಪಾದಿಸ್ಬೇಕು ಅಂತ ಗೊತ್ತಿದ್ರೆ ಅವ ನಮ್ಗೆ ಅನೇಕ ಆಶೀರ್ವಾದಗಳನ್ನು ಕೊಡಬಲ್ಲ ಸಾಮರ್ಥ್ಯ ಉಳ್ಳವದನ ವೈಶ್ವಾನರ. If you don't handle it properly, it can destroy you. ಆ ಹಸಿದಂತ ಬ್ರಾಹ್ಮಣಗೆ ನೀವು ಸರಿಯಾದ ಸೇವೆಯನ್ನು ಮಾಡಿದಂತೆ ಅವ ನಿಮ್ಗೆ ಏನ್ ಬೇಕು ಅದು ಹಾನಿ ಮಾಡುವಂತ ಸಾಮರ್ಥ್ಯ ಅವನಲ್ಲಿ ಇದೆ ಅನ್ನುವಂತ ಮಾತನ್ನ ಹೇಳ್ತದೆ ವೇದ. The family of Lord Yama is worried about incurring sin by not properly treating the Brahmana boy. ಆ ಕುಟುಂಬದ ಸದಸ್ಯರು ಯಮಧರ್ಮರಾಜನ ಮನೆಯಲ್ಲಿದ್ದಂತ ಇತರೆ ಸದಸ್ಯರು ಏನ್ ಮಾಡಿದ್ರು ಅಂದ್ರೆ ಈ ಬ್ರಾಹ್ಮಣ ವಟುವನ್ನ 3 ದಿವಸದಿಂದ ನಮ್ಗೆ ಏನು ಸೇವಾ ಮಾಡಕ್ ಆಗ್ಲಿಲ್ಲ ಅಂತ ಹೇಳು ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರು. They plead with the Lord Yama to rectify the situation in this mantra. ಅವ್ರು ಏನ್ ಮಾಡ್ತಾರ ಅಂದ್ರೆ ಆ ದೇವತೆಗಳು ಯಮಧರ್ಮರಾಗಿ ಪ್ರಾರ್ಥನೆ ಮಾಡ್ತಾರ. ಏನಂದ್ರ ನಮ್ಮಿಂದ ಆದಂತ ಪ್ರಮಾದವನ್ನ ಸರಿಪಡಿಸ್ಪ. ಅದು ಇಲ್ದಾಗ ಅವಾಗ ಏನು ತೋಳಿಲ್ಲ, ನಾವು ಕೇಳಿದ್ವಿ ಅವ ಏನು ತೋಳಿಲ್ಲ. ಅವಾಗ 3 ದಿನ ನಾವು ಉಪವಾಸ ಹೇಳಿದಲ್ಲ ನಾವು, ಅದಕ್ಕೆ ಅವನು ಉಪಚರಿಸುವಂತೆ ಕೊಂಡು ಯಮಧರ್ಮರಾಯಿಗ ಮನೆ ಒಳಗಿದ್ದಂತ ಎಲ್ಲ ಉಳಿದ ಸದಸ್ಯರು ಹೇಳಿಲ್ಲ. ಅಗ್ನಿ ಎಂಟರ್ಸ್ ದಿ ಹೌಸ್ ಆಸ್ ಎ ಬ್ರಾಹ್ಮಣ ಗೆಸ್ಟ್. ಈಗ ಅಗ್ನಿ ಏನ್ ಮಾಡಿದ, ಈ ಬ್ರಾಹ್ಮಣ ವೈಶ್ವಾನರ ರೂಪದ ಅಗ್ನಿ ಬ್ರಾಹ್ಮಣ ವೇಷದಿಂದ ಆ ಮನೆಯನ್ನ ಅರಮನೆ ಅಂದ್ರೆ ಯಾರ್ದು ಇವನು ಯಾರ್ದು ಯಮಧರ್ಮರಾಜನ ಅರಮನೆಯನ್ನು ಪ್ರವೇಶ ಮಾಡಿದ. If treated properly, he can bless you with anything including moksha. ಆ ಅಗ್ನಿಯನ್ನ ವೈಶ್ವಾನರ ಅಗ್ನಿಯನ್ನ ನೀವು ಸರಿಯಾಗಿ ತೃಪ್ತಿ ಪಡಿಸಿದ್ರಂದ್ರೆ ನಿಮ್ಗೆ ಮೋಕ್ಷವನ್ನು ಕೊಡುವಂತ ಸಾಮರ್ಥ್ಯನೂ ಹೋಗದ. One must respect the fire because it has a potential to destroy. ಆ ಅಗ್ನಿ ದೇವತೆಗೆ ಎಲ್ಲರೂ ನಾವು ಗೌರವ ಕೊಡಬೇಕು. ಯಾಕಂದ್ರ ಒಂದ್ ವೇಳೆ ಅವ್ನ ಸಿಟ್ಟು ಬಂತಂದ್ರ ಅವ ಎಲ್ಲವನ್ನ ಸುಟ್ಟು ಬಿಡುವ ಸಾಮರ್ಥ್ಯ ಅದ ಒಂದು ಅಗ್ನಿಗೆ. In this context, the concern is that Nachiketa is not being treated properly because he has been waiting for 3 days without food. ಆದ್ರೆ ಏನಾಯ್ತು ಅಂದ್ರೆ ನೀವು ಮನೆಯಾಗ ಇದ್ದಿದ್ದಿಲ್ಲ ಯಮಧರ್ಮರಾಯ, ಆದ್ದರಿಂದ ಆ ವೈಶ್ವಾನರ ರೂಪದಲ್ಲಿ ಇದ್ದಂತ ಬ್ರಾಹ್ಮಣ ವಟುವಿಗೆ ನಾವು 3 ದಿನದಿಂದ ಏನು ಸೇವಾ ಮಾಡಕ್ ಆಗ್ಲಿಲ್ಲ. ಆದ್ರಿಂದ ನಾವು 3 ದಿನ ಕಾಯ್ಕೊಂತ ಹೊರಗ ಭಾಗದಾಗ ಇದ್ದ. Peace offering to Agni is made with water, a quench of fire. To quench the fire. ಆ ಅಗ್ನಿವನ್ನ ಬಳಸಲಿಕ್ಕೆ ಏನ್ ಮಾಡ್ತಾರ ಅಂತಂದ್ರ ಒಂದು ಏನ್ ಮಾಡ್ತಾರ, ಪೀಸ್ ಆಫರಿಂಗ್ ಟು ಅಗ್ನಿ. ಆ ಅಗ್ನಿಗೆ ಶಾಂತಿ ಹೇಳ್ತಾರ. ಹೇ ಅಗ್ನಿ ದೇವತಾ, ಹೇ ವೈಶ್ವಾನರ, ನೀ ಶಾಂತವಾಗಿರುವಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. Therefore they urge the Lord Yama to propitiate Nachiketa with water by washing his feet. ಪಾದ ಪೂಜೆ ಮಾಡಕ ನೀರ್ ತಗೊಂಬ ಅಂತ ಕೇಳ್ತಾರ ಯಾರು? ಯಮಧರ್ಮರಾಯ. Lord Yama is referred as Vaivasvata, the son of Vishwavan, who is Surya. ಸೂರ್ಯನ ಮಗನಾದಂತ ಈ ಯಮನಿಗೆ ವಿವಸ್ವತ, ವಿವಸ್ವಾನನ ಮಗ ವಿವಸ್ವತ ಅಂತಕೊಂಡು ಅವಾಗ ಪದವಿಯನ್ನ ಕೊಟ್ಟು ಕರ್ದಾರ. It must be understood that the reference to Brahmin here is made to ಗುಣ ಬ್ರಾಹ್ಮಣ. ಇಲ್ಲಿ ಬ್ರಾಹ್ಮಣ ಅಂದಿದ್ದು ಗುಣ ಬ್ರಾಹ್ಮಣ ಅಂತಾರ ಹೊರತು ಜಾತಿ ಬ್ರಾಹ್ಮಣಗೆ ಬ್ರಾಹ್ಮಣ ತಿಳ್ಕೊಡ್ರಿ. ಗುಣ ಬ್ರಾಹ್ಮಣ ಬೇರೆ, ಜಾತಿ ಬ್ರಾಹ್ಮಣ ಬೇರೆ. A jati brahmana has advantage of becoming a guna brahmana by being a karma brahmana. Bhagavad Gita describes the characteristic of a worldly brahmana in verse number 18.42. ಇಂಥ ಗುಣ ಬ್ರಾಹ್ಮಣನ ಲಕ್ಷಣವನ್ನ ಭಗವದ್ಗೀತೆ 18ನೇ ಅಧ್ಯಾಯ 42ನೇ ಶ್ಲೋಕದಾಗ ಹೇಳ್ತದೆ. ಅಲ್ಲಿ ನೋಡ್ಕೊಡ್ರಿ.
Perhaps Lord Yama was tired and hesitated. ಯಮಧರ್ಮರಾಜ್ ಬಹಳ ಆಯಾಸ ಆಗಿತ್ತು, ಅವರು ಬಹಳ ಅಂಜಿತರು ಕೂಡ. The family members further explain I should do this immediately. ಅವರ ಕುಟುಂಬದ ಸದಸ್ಯರು ಆ ಸೇವೆಯನ್ನ, ಆ ವೈಶ್ವಾನ ರೂಪದಲ್ಲಿದ್ದಂತ ಅಗ್ನಿ ರೂಪದಲ್ಲಿದ್ದಂತ ಆ ನಚಿಕೇತನ ಸೇವೆ ಮಾಡ್ಲಿಕ್ಕೆ ಯಾಕೆ ಹೇಳಿದ್ರು ಅಂದ್ರೆ ಮುಂದಿನ ಮಂತ್ರ, ಎಂಟೇ ಮಂತ್ರ. ಆಶಾ ಪ್ರತೀಕ್ಷೆ ಸಂಗತಕಂ ಶೂನ್ಯತಾಂ ಚೇಷ್ಟಾ ಪೂರ್ತೆ ಪುತ್ರ ಪಶುಂ ಚ ಸರ್ವಾನ್ ಏತದೃಗ್ನೇ ಪುರುಷಸ್ಯಾಲ್ಪಮೇಧಸೋ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣೋ ದುಹೇ. ಏನ್ ಹಿಂಗಂದ್ರ ಆಸೆ ಮತ್ತು ಪ್ರತೀಕ್ಷೆ ಇವುಗಳನ್ನು ಸಿಕ್ಕಿರುವುದನ್ನು ಸೂನತನವನ್ನು ಇಷ್ಟಾಪೂರ್ತಗಳನ್ನು ಎಲ್ಲ ಪುತ್ರ ಪಶುಗಳನ್ನು ಯಾವ ಅಲ್ಪ ಬುದ್ಧಿಯ ಮನೆಯಲ್ಲಿ ಬ್ರಾಹ್ಮಣನು ಊಟವಿಲ್ಲದೆ ವಾಸ ಮಾಡುವನೋ ಆ ಪುರುಷನ ಆ ಎಲ್ಲವನ್ನು ಬಿಡಿಸುತ್ತಾನೆ. ಹೋಪ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್. ಹೋಪ್ಸ್ ಅಂದ್ರೆ ಆಸೆ, ಪ್ರತೀಕ್ಷೆ ಅಂತಂದ್ರೆ ಬಯಕೆ, ಬಯಸುವಿಕೆ. ದ ಪುಣ್ಯಂ ಆಫ್ ಸತ್ಸಂಗ, ದ ಪುಣ್ಯ ಆಫ್ ನೋಬಲ್ ಸ್ಪೀಚ್. ಸತ್ಸಂಗದ ಪುಣ್ಯ, ಸತ್ಸಂಗದ ಮಾತಿನ ಪುಣ್ಯ. ದ ಪುಣ್ಯ ಆಫ್ ರಿಚುವಲ್ಸ್ ಅಂಡ್ ಸೋಷಿಯಲ್ ಸರ್ವಿಸ್. ಎಲ್ಲ ಕರ್ಮ ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯ, ಸಾಮಾಜಿಕ ಸೇವೆಗಳನ್ನು ಮಾಡಿದ ಪುಣ್ಯ. ಆಲ್ ಚಿಲ್ಡ್ರನ್ ಅಂಡ್ ಕ್ಯಾಟಲ್ ದ ಬ್ರಾಹ್ಮಣ ಗೆಸ್ಟ್ ಡಿಸ್ಟ್ರಾಯ್ಸ್. ಒಂದ್ ವೇಳೆ ಆ ಬ್ರಾಹ್ಮಣಗೆ ಚಿಟ್ಟು ಬಂತಂದ್ರೆ ನಮ್ಗೆ ಇವೆಲ್ಲ ನಾಶ ಆಗಿ ಹೋಗ್ತವೆ. This belongs to the unintelligent host in whose house he stays without eating. 3 ದಿನ ಮನೆಯಿಂದ ಉಂಡಿಲ್ಲ ಅಂದ್ರ ನಾವು ಶಾಪಗ್ರಸ್ತರ ಆಗಬಹುದು. ಅದಕ್ಕ ಏನ್ ಮಾಡ್ರಿ, ಆಶೆ ಮತ್ತು ಪ್ರತೀಕ್ಷೆಗಳನ್ನು ಸಿಕ್ಕಿರುವುದನ್ನು, ಸೂನತನವನ್ನು, ಇಷ್ಟಾಪೂರ್ತಗಳನ್ನು, ಎಲ್ಲ ಪುತ್ರ ಪಶುಗಳನ್ನು ಯಾವ ಅಲ್ಪ ಬುದ್ಧಿಯ ಮನೆಯಲ್ಲಿ ಬ್ರಾಹ್ಮಣನು ಊಟವಿಲ್ಲದೆ ವಾಸ ಮಾಡುವನೋ ಆ ಪುರುಷನ ಈ ಎಲ್ಲವನ್ನು ಬಿಡಿಸುವನು, ನಾಶವಾಗುತ್ತವೆ ಅಂತ. ಅಂದ್ರೆ ಅತಿಥಿ ದೇವೋ ಭವ ಅನ್ನೋದಕ್ಕೆ ಮಹತ್ವವನ್ನು ಹೇಳತ್ತ. As mentioned before, if a Brahmana is not properly honored, especially if he stays as a guest without eating food, the consequence is sin of omission. ಮೊದಲು ಹೇಳಿದ ಹಾಗೆ ಒಬ್ಬ ಬ್ರಾಹ್ಮಣನನ್ನ ನಾವು ಸರಿಯಾಗಿ ಉಪಚಾರ ಮಾಡಲಿಲ್ಲ, ಸರಿಯಾಗಿ ಗೌರವ ಕೊಟ್ಟು ಮರ್ಯಾದೆ ಮಾಡಲಿಲ್ಲ ಅಂದ್ರೆ, ಆ ನಂತರ ಅವ ಅಕಸ್ಮಾತ್ ಅತಿಥಿ ಊಟ ಸೇದ ಮಾಡ್ಲಿಲ್ಲ ಅಂದ್ರ ನಮ್ಮ ಮನೆಯೊಳಗ, ಅದರ ಪರಿಣಾಮ ಏನಪ್ಪಾ ಅಂದ್ರ ಪ್ರತ್ಯವಾಯು ಪಾಪ ಅನ್ನುವಂಥದ್ದು ನಮಗ ಅಂಟಿಕೊತದ. ಆ ಪ್ರತ್ಯವಾಯು ಪಾಪ ಏನ್ ಮಾಡ್ತದ ಅಂದ್ರ ಇಟ್ ವಿಲ್ ಡಿಸ್ಟ್ರಾಯ್ ಆಲ್ ದ ಪುಣ್ಯಮ್ಸ್ ಆಫ್ ದಟ್ ಒನ್ ಹ್ಯಾಸ್ ಅಕ್ವೈರ್ಡ್. ಆ ಮನೆಯಾಗಿನ ಜನ ಏನ್ ಪುಣ್ಯ ಗಳಿಸ್ಯಾರ ಆ ಪುಣ್ಯ ಎಲ್ಲವೂ ಸರ್ವನಾಶ ಆಗಿ ಹೋಗ್ತದ. A list of ಪುಣ್ಯ that will be defined in is given in this mantra. ಅವು ಏನು ಪುಣ್ಯದ ಫಲಗಳು ಈ ಮಂತ್ರದಾಗ ಹೇಳ್ಯಾರ. ಒಂದೇನು ಆಶಾ, ಹೋಪ್ಸ್ ವಿತ್ ರಿಗಾರ್ಡ್ ಟು ಫ್ಯೂಚರ್. ಮುಂದ ಆ ಮಂತ್ರದ ಗೌರವ ಏನ್ ಭವಿಷ್ಯ ಐತಿ ಆ ಭವಿಷ್ಯಕ್ಕೆ ಏನಂತಾರ ಆಶಾ. ಹೋಪ್ is not objective because it is not based on knowledge, but no one can know what will happen in the future. ಏನಾಗ್ತೈತೆ ಆ ಮನೆಗೆ ಅನ್ನೋದು ಗೊತ್ತಿಲ್ಲ. ಎಕ್ಸಾಂಪಲ್, hope that our grandson will be prosperous and the son is not even married. He'll get the job after the interview, before the interview even happen. ಆಶಾ ಆ ಮನೆದು ಏನೈತಿ ಆಶಾ ನಾಶ ಆಗ್ತದ. ಇನ್ನೊಂದೇನದ ಪ್ರತೀಕ್ಷಾ. ಪ್ರತೀಕ್ಷಾ ಅಂದ್ರೆ ಬಯಕೆ, ಎಕ್ಸ್ಪೆಕ್ಟೇಷನ್. This is more objective because it is based on the knowledge of that will happen. Examples, arrival time of the train, good results of exam after writing well examination. ಇವೆಲ್ಲ ಏನದ ಪ್ರತೀಕ್ಷೆ, ಬಯಕೆಗಳು. ಸಂಗತಂ ದ ಪುಣ್ಯ ಬಾಲ್ ಔಟ್ ಆಫ್ ನೋಬಲ್ ಕಂಪನಿ. ಒಳ್ಳೆ ಜನರು ಕೂಡ ಸಹವಾಸದಿಂದ ಇರುವಂತ, ಅವ್ರು ಕೂಡ ಇರೋದ್ರಿಂದ ಬರುವಂತ ಪುಣ್ಯ ಏನದ ಅದು ಸಂಗತಂ. ಸತ್ಸಂಗ, ಅಸೋಸಿಯೇಷನ್ ವಿತ್ ಮಹಾತ್ಮರೊಂದಿಗೆ ಕೂಡಿಕೊಂಡಿರುವುದೇ ರೀತಿ ಅದಕ್ಕ ಸತ್ಸಂಗ ಅಂತಾರೆ. ನಾಲೆಜ್ ಅಂಡ್ ಪೀಸ್ ಆಫ್
mind attained through the satsanga is visible benefit and drishtapalam, while the invisible punyam is adrushtapalam. ಕಣ್ಣಿಗೆ ಕಾಣೋದು ಅದೃಷ್ಟದ, ಕಣ್ಣಿಗೆ ಕಾಣೋದು ದೃಷ್ಟಫಲ ಐತಿ ಅಂತ ಹೇಳ್ತಾರೆ. ಮುಂದೆ ಇನ್ನೊಂದು ಏನು, ಸುಮ್ರತ. ಸುಮ್ರತ ಅಂದ್ರೇನು? ಪುಣ್ಯ ಅಟೇನ್ ಬೈ ಯೂಸಿಂಗ್ ಅವರ್ ಆರ್ಗನ್ಸ್ ಆಫ್ ಸ್ಪೀಚ್ ಪ್ರಾಪರ್ಲಿ. ನಾವು ಮಾತನಾಡುವ ಇಂದ್ರಿಯ ನಾಲಿಗೆ ಏನದ ಅದು ಒಳ್ಳೇದು ಮಾತಾಡ್ತಂದ್ರ ಅದರಿಂದ ಬರುವಂತ ಪುಣ್ಯ. ಸಚ್ ಆಸ್ ಸ್ಪೀಕಿಂಗ್ ಸ್ವೀಟ್ ವರ್ಡ್ಸ್, ಟ್ರೂತ್ ವರ್ಡ್ಸ್, ಸತ್ಯವನ್ನೇ ಹೇಳೋದು. ಆ ನಂತರ ಏನಾದ್ರೂ ಮಾತನಾಡೋದಾದ್ರೆ ನಯವಾಗಿ ಮಾತಾಡೋದು. ಇಫ್ ಆರ್ಗನ್ಸ್ ಆಫ್ ಸ್ಪೀಚ್ ಇಸ್ ನಾಟ್ ಯೂಸ್ಡ್ ಪ್ರಾಪರ್ಲಿ, ನಿನಗೆ ನಾಲಿಗೆಯನ್ನು ಸರಿಯಾಗಿ ಉಪಯೋಗ ಮಾಡಲಿಲ್ಲ, ಶಬ್ದಗಳನ್ನ ಪ್ರಯೋಗ ಮಾಡಲಿಲ್ಲ ಅಂದ್ರೆ ಈ ಒಂದು ಆಕರ್ಸ್ ಪಾಪ, ನಿಮಗೆ ಪಾಪ ತರ್ತದ. ದ ಆರ್ಗನ್ ಆಫ್ ಸ್ಪೀಚ್ ಈಸ್ ಆಸ್ ಪವರ್ಫುಲ್ ಆಸ್ ದ ಮೈಂಡ್. ಮನಸ್ಸು ಎಷ್ಟು ಶಕ್ತಿಯುತ ಅದ, ನಾಲಿಗೆನೂ ಅಷ್ಟ ಶಕ್ತಿಯುತ ಅದ. ಬಿಕಾಸ್ ದ ವರ್ಡ್ಸ್ ರಿಪ್ರೆಸೆಂಟ್ ದ ನಾಲೆಜ್ ಇನ್ ದ ಮೈಂಡ್. ನಿನ್ನ ಮಾತುಗಳು ನಿನ್ನ ಮನಸ್ಸಿನಾಗ ಏನ್ ನಡೆದ ಅನ್ನುವಂಥದ್ದನ್ನ ಸೂಚಿಸ್ತಾವ. ನಾಟ್ ಓನ್ಲಿ ದಟ್, it seems familiar to the mind because the latter is not accessible to the other human beings. It is not only available to the current generation but also to the future ones. ಆ ಮನಸ್ಸು ಏನದ ಅದು ಈಗಿನ ಜನರಿಗೆ ಸಂಬಂಧಪಟ್ಟಿಲ್ಲ. ಅದು ಜನ್ಮಾಂತರದಲ್ಲಿ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಬೆರೆತುಕೊಂಡ ಬಂದದ. Therefore it is very powerful both positively and negatively. ಆದ್ರಿಂದ ಏನದ ಬಹಳ ಶಕ್ತಿಯುತ ಅದ. ಆತು ಚಲೋನ ಆಗ್ತದ, ಇಲ್ಲ ಬಹಳ ಕೆಟ್ಟ ಆಗ್ತದ ಅಂತ. ಇನ್ ಅವರ್ ಕಲ್ಚರ್ ಇಸ್ ಸೆಡ್ ದಟ್ ವಿ ಶುಡ್ ಲರ್ನ್ ಟು ಕಂಟ್ರೋಲ್ ಅವರ್ ಪವರ್ ಆಫ್ ಸ್ಪೀಚ್. ನಮ್ಮ ಸಂಸ್ಕೃತಿಯಲ್ಲಿ ಏನ್ ಹೇಳ್ತಾರ ಅಂದ್ರೆ ನಮ್ಮ ನಾಲಿಗೆಯನ್ನ ನಾವು ಬಹಳ ಇಟ್ಕೋಬೇಕು, ಬಾಯಿ ಬಂದಂಗ ಬೊಗಳಬಾರದು ಅಂತ ಅರ್ಥ. ವಾಕ್ ತಪಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಾಧನ. ವಾಕ್ ತಪಸ್ ಅಂದ್ರೆ ವಿಚಾರ ಮಾಡಿ ಸ್ಕ್ರೀನ್ ಮಾಡಿ ಮಾತಾಡುವಂತ ಮಾತು ಆಡಿದ ಮೇಲೆ ನಾವು ಸ್ನಾಳಕ್ಕೆ ಮಾಡಕ್ ಹೋಗಬಾರದು. ಮಾತು ಹೊಡೆದ್ರ ಹೊತ್ತು, ಮಾತು ಆಡಿದ್ರ ಹೊತ್ತು ಮತ್ತು ಹೊಡೆದ್ರ ಹೊತ್ತು ಅಂತ. ಹಂಗ ಇಟ್ ಇಸ್ ಇಂಪಾರ್ಟೆಂಟ್ ಟು ಮಾನಿಟರ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ವರ್ಡ್ಸ್. ಯಾವ ಶಬ್ದಗಳನ್ನ ಎಷ್ಟು ಬಳಸ್ಬೇಕು ಅಷ್ಟ ಹಿತಮಿತವಾಗಿ ಬಳಸಿ ನಾವ್ ಏನ್ ಅವ್ರಿಗೆ ಸಂದೇಶವನ್ನ ಮುಟ್ಟಿಸ್ಬೇಕಾಗೈತಿ, ಸಂದೇಶವನ್ನ ಮುಟ್ಟಿಸ್ಬೇಕು ಅಷ್ಟೇ. ಶಂಕರಾಚಾರ್ಯ ಇನ್ ವಿವಿಧ ಚೂಡಾವಣಿ ಸೇಜ್ ವನ ನಿರೋಧ, ಕಂಟ್ರೋಲ್ ಆಫ್ ವರ್ಡ್ಸ್ ಇಸ್ ದ ಬೆಸ್ಟ್ ಸಾಧನ ದಟ್ ಒನ್ ಮಸ್ಟ್ ಅಬ್ಸರ್ವ್. ನೀವು ಶಬ್ದಗಳ ಪ್ರಯೋಗ ಮಾಡಬೇಕಾದಾಗ ಆ ಶಬ್ದಗಳ ನಿಯಂತ್ರಣ ಇರಬೇಕು, ಮತ್ತ ಅವು ಏನ್ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ರೆ ಸಾಕು ಅಂತ. ಆದ್ರಿಂದ ವಿವೇಕ ಚೂಡಾಮಣಿ ಒಳಗ ಕಂಟ್ರೋಲ್ ಆಫ್ ಅಂದ್ರೆ ವಾಣಿ ನಿರೋಧಕ್ಕೆ ಬಹಳ ಒಳ್ಳೆ ಸ್ಥಾನ ಕೊಟ್ಟಾರ. If a person knows how to handle his words, he can succeed in any field. ನಿಮಗೆ ಮಾತಾಡಕ್ ಚಂದಾಗಿ ಬರ್ತೈತಿ ಅಂದ್ರೆ ನೀವು ಯಾವ್ದೇ ಕ್ಷೇತ್ರ ಕೊಟ್ಟರು ನೀವು ಯಶಸ್ವಿಯಾಗಿ ಬರ್ತೀರಿ ಅಂತಾರ. It will remove inauspiciousness from his own home. ಅವನ ಮನೆಯೊಳಗಿರ್ತಂತ ಏನದ ಆ ಇನಾಸ್ಪಿಯಸ್ ಅಮಂಗಲವಾದದ್ದನ್ನ ಅಷ್ಟು ಆ ಒಳ್ಳೆಯ ಮಾತುಗಳಿಂದ ತೆಗಿಲಿಕ್ಕೆ ಬರ್ತದೆ. ನೇಮ್ ಅಂಡ್ ಫೇಮ್ ಕಮ್ ಟು ಒನ್ ಹೂ ಯೂಸಸ್ ದಿ ವರ್ಡ್ಸ್ ಪ್ರಾಪರ್ಲಿ. ಯಾವ ಶಬ್ದ ಪ್ರಯೋಗ ಸರಿಯಾಗಿ ಏನ್ ಮಾಡ್ಬೇಕಾದ್ರೆ ಮಾಡ್ತಾನ, ಅವಾಗ ಹೆಸರು ಬರ್ತದ, ಅವ್ರಿಗೆ ಕೀರ್ತಿನೂ ಬರ್ತದ. ಈ ಪ್ರಾಪರ್ ವರ್ಡ್ಸ್ ಆರ್ ಯೂಸ್ಡ್ ಇವನ್ ದಿ ಎನಿಮೀಸ್ ವಿಲ್ ಬಿಕಮ್ ಫ್ರೆಂಡ್ಸ್. ಸರಿಯಾದ ಶಬ್ದಗಳನ್ನ ಬಳಸಿ ಮಾತಾಡಿದ್ದಾರೆ ಅವ್ರ ವೈರಿಗಳು ಶತ್ರುಗಳಾಗಿ ಇರುವುದಿಲ್ಲ, ಅವ್ರ ಶತ್ರುಗಳು ಅವ್ರ ಮಿತ್ರರಾಗ್ತಾರೆ. And therefore, which will be give you the milk of auspiciousness, mangalam, the benefit at home. ಯಾವ ಕಾಮಧೇನು ನಮಗ ಹಾಲನ್ನ ಕೊಡ್ತದ, ಮಂಗಳವನ್ನ ಕೊಡ್ತದ, ಅಂತದ್ದು ನಮ್ಮ ಮನೆಯೊಳಗಿದೆ. We should teach our children how to talk and therefore we should be careful with the type of words used. ಆದ್ದರಿಂದ ನಾವು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಮಾತುಗಳನ್ನ ಕಲಿಸಬೇಕು, ಆ ಒಳ್ಳೆ ಸಂಸ್ಕಾರ ಮಾತಾಡುವಂತ ಮಾತನ್ನ ಕಲಿಸ್ಕೊಡ್ಬೇಕು ಅಂತಾರ. ಮುಂದಿನ ಯಾವುದು ಇಷ್ಟಂ. ಇಷ್ಟಂ ಅಂದ್ರ ಫ್ರೀಡಮ್ ಫ್ರಮ್ ಆಲ್ ರಿಲಿಜಿಯಸ್ ಆಕ್ಟಿವಿಟೀಸ್. ಅದರ ಧಾರ್ಮಿಕ ಕರ್ಮಗಳನ್ನ ಮಾಡೋದ್ರಿಂದ ಬರುವಂತ ಪುಣ್ಯ ಏನಂತಾರ ಇಷ್ಟ. ಇಷ್ಟಂ ಅಂದ್ರ ಯಜ್ಞ ಆರ್ ಯೋಗ. ಇನ್ ಶಾರ್ಟ್ ದೀಸ್ ಆರ್ ಪಂಚ ಮಹಾಯಜ್ಞ. ಇಷ್ಟಂ ಕನ್ಸಿಸ್ಟ್ ಆಫ್ 6 fold ರಿಲಿಜಿಯಸ್ ಆಕ್ಟಿವಿಟೀಸ್. ಇಷ್ಟ ಕರ್ಮ ಅಂದ್ರ ಇದು 6 fold ರಿಲಿಜಿಯಸ್ ಧಾರ್ಮಿಕ ಚಟುವಟಿಕೆಗಳಿಂದ ಕೂಡೈತಿ. ಏನು ಒಂದೆಂದು ಅಗ್ನಿಹೋತ್ರಂ. ಅಗ್ನಿಹೋತ್ರ ಅಂತಾರ. ಏನ್ ಅಗ್ನಿಹೋತ್ರ ಅಂದ್ರ ರೆಗ್ಯುಲರ್ ವರ್ಷಿಪ್ ಆಫ್ ಫೈರ್ ಗಾಡ್. ಅಗ್ನಿ ದೇವತೆಯನ್ನ ದಿನ ಪ್ರತಿ ಪೂಜೆ ಮಾಡಬೇಕು. ತಪಃ ಮಾಡರೇಷನ್ ಇನ್ ಆಕ್ಟಿವಿಟೀಸ್ ಅಂದ್ರೆ ನಮ್ಮ ಚಟುವಟಿಕೆಯೊಳಗ ಒಂದು ಶಿಸ್ತು ಇರ್ಬೇಕು, ಒಂದು ತಪಸ್ ಇರ್ಬೇಕು.
ಸತ್ಯಂ ಸ್ಪೀಕಿಂಗ್ ಟ್ರೂತ್, ಸತ್ಯವನ್ನೇ ಮಾತಾಡ್ತೇವೆ ಅನ್ನುವಂಥದ್ದು ಒಂದು ವ್ಯಾಲ್ಯೂ ನಮ್ ಕಡೆ ಇರ್ಬೇಕು. ವೇದನಂ ಅನುಪಾಲನಂ ಅಂದ್ರೆ ವೇದವನ್ನ ಪರಿಪಾಲಿಸುವುದು. ಅನಿತ್ಯಂ ಆನರಿಂಗ್ ದಿ ಗೆಸ್ಟ್, ಅತಿಥ್ಯಂ ಗೆಸ್ಟ್ ಗಳನ್ನ ಆಧರಿಸುವುದು. ವೈಷ್ಣೋದೇವಸ್ಯ ಆನರಿಂಗ್ ದಿ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್, ಮರಗಳನ್ನ ಮತ್ತು ಪ್ರಾಣಿಗಳಿಗೆ ಗೌರವಿಸಬೇಕು. In a home in Tamil Nadu, the food is offered to the cows but first before consuming. ತಮಿಳುನಾಡಿನೊಳಗೆ ಏನ್ ಮಾಡ್ತಾರಂದ್ರೆ ಜನ ತಾವು ಊಟ ಮಾಡೋಕ್ಕಿಂತ ಮೊದಲ ಆ ಆಕಳಗಳಿಗೆ ಉಣಿಸ್ತಾರೆ. ಅದರ್ ಎಕ್ಸಾಂಪಲ್ ಇಸ್ ವಾಟರಿಂಗ್ ದ ಪ್ಲಾಂಟ್ಸ್, ತುಳಸಿ. ಅದೇನ್ ಮಾಡ್ತಾರಂದ್ರೆ ಈ ತುಳಸಿಗೆ ನೀರು ಉಣಿಸುವಂತ ಕೆಲಸವನ್ನ ಮಾಡ್ತಾರೆ. ಅಗ್ನಿಹೋತ್ರಂ ತಪಃ ಸತ್ಯಂ ಚಾನುಪಾಲನಂ ಆದಿತ್ಯ ವೈಶ್ವಾದೇವ ಇಷ್ಟಮಿತ್ಯ ವಿಧೀಯತೆ. ಪೂರ್ತ ಪೂರ್ತ ಅಂದ್ರೆ ಪುಣ್ಯಂ ಫ್ರಮ್ ಆಲ್ ದಿ ಸೆಕ್ಯುಲರ್ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್, ಸಾಮಾಜಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯ. ಇಷ್ಟಂ ರೆಫರ್ಸ್ ಟು ರಿಲಿಜಿಯಸ್ ಆಕ್ಟಿವಿಟೀಸ್ ಫಾರ್ ವೆಲ್ ಬೀಯಿಂಗ್ ಆಫ್ ದ ಸೊಸೈಟಿ ಸಚ್ ಆಸ್ ಡಿಗಿಂಗ್ ವೆಲ್ಸ್. ಸದಸ್ಯರು ಒಂದು ಕುಟುಂಬದ ಸದಸ್ಯರನ್ನ ಒಂದು ಓಣಿಯ ಹಿರಿಯರೆಲ್ಲರೂ ಸುಖದಿಂದ ಮಾಡಬೇಕು ಅಂದ್ರೆ ಅಲ್ಲೇ ನೀರಿನ ಆಗಲಬೇಕು, ಅಲ್ಲೇ ನೀರಿನ ವೆಲ್ಗಳನ್ನ ಬಾವಿಗಳನ್ನು ತೋರಿಸ್ಬೇಕು. ಬಿಲ್ಡಿಂಗ್ ಟೆಂಪಲ್ಸ್, ಅಲ್ಲೇ ಮರಗಳ ಇದು ದೇವಾಲಯಗಳನ್ನು ಕಟ್ಟಬೇಕು. ಸ್ಕೂಲ್ಸ್, ಅಲ್ಲಿ ಶಾಲೆಗಳನ್ನು ಕಟ್ಟಬೇಕು. ರೆಸ್ಟ್ ಹೌಸಸ್ ಫಾರ್ ಪಿಲಿಗ್ರಿಮ್ಸ್, ಅದರ ಹೋದಂತ ಜನರಿಗೆ ದೇವತೆಗಳಿಗೆ ಹೋಗಲಿಕ್ಕೆ, ಯಾತ್ರೆಗಳಿಗೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಗಿವಿಂಗ್ ಫುಡ್ ನೀಡಿ, ಯಾರಿಗೆ ಅನ್ನ ಪ್ರಸಾದ ಬೇಕಾಗೈತಿ ಅವ್ರಿಗೆ ಅನ್ನವನ್ನ ನೀಡುವುದು, ಇದೆಲ್ಲ ಕಾರ್ಯವನ್ನ ಮಾಡಬೇಕಾಗ್ತದೆ. ಪಿತೃಪಶು ಚಿಲ್ಡ್ರನ್ ಅಂಡ್ ಓಲ್ಡ್ ಅನಿಮಲ್ಸ್, ಮಕ್ಕಳು ಮತ್ತು ಸಾಕಿದ ಪ್ರಾಣಿಗಳು. The destruction in children is spiritual and not necessarily physical. ಈ ಮಕ್ಕಳಲ್ಲಿ ಈ ಕೆಲಸೋದು ಅಂದ್ರೆ ಸ್ಪಿರಿಚುವಲ್ ಇಸ್ ನಾಟ್ ನೆಸೆಸರಿ ಫಿಸಿಕಲ್. ಶಾಶ್ವತವಾಗಿ ಏನ್ ಕೆಲಸೋದು ಐತಿ ಅಂದ್ರೆ ಆಧ್ಯಾತ್ಮಿಕವಾಗಿ ಕೆಲಸ್ತಾರ ಹೊರತು ಭೌತಿಕವಾಗಿ ಏನು ಕೆಲಸ ಬರಂಗಿಲ್ಲ. ಪೇರೆಂಟ್ಸ್ ಆರ್ ಮಾಡೆಲ್ ಫಾರ್ ಚಿಲ್ಡ್ರನ್. ಮಕ್ಕಳೇ ಹಿರಿಯರೇ ಮಕ್ಕಳಿಗೆ ದಾರಿ ದೀಪ ಆಗ್ತಾರೆ. ಇಫ್ ದ ಪೇರೆಂಟ್ಸ್ ಡು ನಾಟ್ ಅಬ್ಸರ್ವ್ ದೀಸ್ ವ್ಯಾಲ್ಯೂಸ್, ಆ ತಂದೆ ತಾಯಿಗಳು ಈ ನಡತೆಗಳಿಗೆ ಬೆಲೆ ಕೊಡ್ಲಿಕ್ಕಂದ್ರೆ ದ ಚಿಲ್ಡ್ರನ್ ವಿಲ್ ಆಲ್ಸೋ ಬಿ ಇಗ್ನರೆಂಟ್ ಆಫ್ ದೆಮ್. ಆ ಮಕ್ಕಳಿಗೆ ಆ ಒಳ್ಳೆ ಗುಣಗಳು ಕೂಡ ಅವ್ರಿಗೆ ಗೊತ್ತಿಲ್ಲದಂಗ ಆಗ್ತವ. ಅಂಡ್ ಹೆನ್ಸ್ ಸ್ಪಿರಿಚುವಲ್ ಡಿಸ್ಟ್ರಕ್ಷನ್. ಯಾವಾಗ ಧಾರ್ಮ ಜೀವನ ಬಿತ್ತು ಅಲ್ಲಿ ಆಧ್ಯಾತ್ಮಿಕ ಜೀವನಕ್ಕೆ ಎಳೆ ಇಲ್ಲದಂಗ ಆಗ್ತದೆ, ಅದು ಕಳಿಸಿಕೊಂಡು ಬೀಳ್ತದೆ. ನಾವು ಯಮ ಪರಪಾಲ್ಸ್ ಪಾದ ಪೂಜೆ ಆಟು ನಚಿಕೇತ. ಯಮಧರ್ಮರಾಯ ಅಷ್ಟು ವಯಸ್ಸಿನ ದೊಡ್ಡವಿದ್ರು ಕೂಡ ಆ ವಧುವಿಗೆ ಪಾದ ಪೂಜೆ ಮಾಡ್ತಾನೆ. ಇಟ್ ಇಸ್ ನಾಟ್ ಎ ಸ್ಪಿರಿಟ್ ಇಸ್ ಸ್ಟೇಟೆಡ್ ಹಿಯರ್. ಅದನ್ನ ಬಿಚ್ಚಿ ಮಾತಿಂದ ಹೇಳಿಲ್ಲ, ಅದನ್ನ ಮುಚ್ಚಿ ಮಾತು ಹೇಳ್ಯಾರ. ಬಟ್ ವಿ ಡಿರೈವ್ ದಿಸ್ ಬೇಸ್ಡ್ ಫ್ರಾಮ್ ದಿ ಸಬ್ಸೆಕ್ವೆಂಟ್ ಮಂತ್ರಾಸ್. ಆ ಮುಂದಿನ ಮಂತ್ರಗಳಿಂದ ಅವ ಯಮಧರ್ಮರಾಯ ಆ ವಟುವಿನ ಪಾದಗಳನ್ನು ಸೋದ ತೆಕೊಂಡು ನಾವು ಗ್ರಹಣ ಮಾಡ್ತೀವಿ, ವಿಷಯವನ್ನ ಗ್ರಹಣ ಮಾಡ್ತೀವಿ. ಕತಿ ಓದ್ತತಿ, ಇದನ್ನ ಒಬ್ಬರ ಓದೋದು ಬಹಳ ಕಷ್ಟ ಅನ್ಸ್ತದ. ಮತ್ತ ನನಗೆ ಯಾಕೋ ಬೇಜಾರ ಆಗತೈತಿ. ಇರ್ಲಿ, ನನಗ್ ಕತೆ ಬಂದ್ರೆ ಬೇಜಾರ್. ಮತ್ತೆ ಈ ಕಥೆಯನ್ನ ನಾಳೆಗೆ ಮುಂದುವರ್ಸೋಣ. ಇವತ್ತು ಒಂದು 15 ನಿಮಿಷ ಮೊದಲೇ ಮುಗಿಸಿದ್ದೀನಿ, ದಯವಿಟ್ಟು ಕ್ಷಮ ಇರ್ಲಿ. ಮತ್ತೆ ನಾಳೆ ನೋಡೋಣ ಅನ್ನೋಗಳಿಗೆ ಇವತ್ತಿನ ವಿಷಯ ಬಗ್ಗೆ ಮಂಗಳ ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಪಿತ್ತಾದೆ ಮೃತದ ಚಿತ್ತಾದಿನಿ. ಇಳಿದು ಬಾ ಇಳೆಗೆ ತುಂಬಿತಾ ಬೆಳೆಗೆ ಜೀವಕ್ಕೆ ಮತ್ತೆ ಮೂಡಿ ಬಾ ಒತ್ತಿ ನೀ ನನ್ನ ಚಿತ್ತ ಪೃಥ್ವಿಯಲ್ಲಿ. ಮತ್ತೆ ಮೂಡಿ ಬಾ ಒತ್ತಿ ನೀ ನನ್ನ ಚಿತ್ತ ಪೃಥ್ವಿಯಲ್ಲಿ. ಆ ಮೃತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ,
ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯಾಸಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರ ದಿವ್ಯ ಮುಕ್ತಿಯೇ. ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೆ, ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ. ಎನಿತು ಕರೆದರೂ ಓಗೊಳ್ಳದಿಹ ಅಚಿನ್ನಿದ್ರೆಯಾದೆ, ಬೆಳಗಿ ನನ್ನಾತ್ಮ ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ. ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಗಾಳಿ ಉಸಿರು ನೀ, ಬೆಂಕಿ ಉರಿಯು ನೀ, ಉದಕ ಕದರ ಜೀವ. ಅಗ್ನಿ ಇಂದ್ರ ವರುಣಾರ್ಕ ದೇವರನು ಮಾಡಿ ನೋಡಿ ಕಾವ. ಶಿವನ ಶಕ್ತಿನಿ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ. ದಿವ್ಯ ವಿಜ್ಞಾನ ನನ್ನೊಳು ಭವಿಷ್ಯ ಮತಿಗಾಗಮಿಸುವಾಣಿ. ಹೃದಯ ಪದ್ಮತ ನರಳಿ ಕರವೆ ಬಾರಮ್ಮ ಬಾ, ಇಳಿದು ಬಾ. ಮನೋದ್ವಾರ ಬಿರಿಯ ಕರವೆ ಜಗದಂಬೆ ಬಾ, ಇಳಿದು ಬಾ. ಅಗ್ನಿ ಹಂಸ ಗರಿಗೆದರೆ ಕರವೆ ಬಾ ತಾಯೆ ಬಾ, ಇಳಿದು ಬಾ. ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ, ಇಳಿದು ಬಾ. ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಳಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. सद्गुरुनाथ महाराज की जय, सकल साधु संत महाराज की जय. ನೆರೆದಿರತಕ್ಕಂಥ ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ಹಾಗೂ ಗುರುಗಳಿಗೂ ಅನಂತ ಶರಣು ಶರಣಾರ್ಥಿಗಳು. ಓಂ ನಮಃ.